Okay, so the next topic in C programming is processor. Okay, in the last video we have seen functions. Okay, so functions andre different types of functions. Okay, ಆಮೇಲೆ ಅದ್ರಾಗ ತ್ರೀ ಟೈಪ್ಸ್ ಆಫ್ ಫಂಕ್ಷನ್ ಕಾಲ್ ಮಾಡ್ತೀವಿ. ದಟ್ ಈಸ್ ವಿತ್ ಆರ್ಗ್ಯುಮೆಂಟ್, ವಿತ್ ರಿಟರ್ನ್ ಟೈಪ್, ವಿತೌಟ್ ಆರ್ಗ್ಯುಮೆಂಟ್, ವಿತೌಟ್ ರಿಟರ್ನ್ ಟೈಪ್, ವಿತ್ ಆರ್ಗ್ಯುಮೆಂಟ್ ಆ್ಯಂಡ್ ವಿತ್ ರಿಟರ್ನ್ ಟೈಪ್ ಅಂತೇಳಿ. ಓಕೆ, ಆಮೇಲೆ ಮತ್ತು ಟೂ ಟೈಪ್ಸ್ ಅದ, ಯಾವುದು ಕಾಲ್ ಬೈ ವ್ಯಾಲ್ಯೂ ಆ್ಯಂಡ್ ಕಾಲ್ ಬೈ ರೆಫರೆನ್ಸ್. ಸೊ ಇವೆಲ್ಲ ನಾವು ಲಾಸ್ಟ್ ಫಂಕ್ಷನ್ಸ್ ಒಳಗೆ ನೋಡಿದ್ವಿ. ಓಕೆ, ಸೊ ಟುಡೇ ವಿಲ್ ಸ್ಟಾರ್ಟ್ ವಿತ್ ದ ಪ್ರೀ ಪ್ರೊಸೆಸರ್. ಓಕೆ, ಸೊ ಪ್ರೀ ಪ್ರೊಸೆಸರ್ ಅಂದರೆ ಏನು, ನೀವು ಮ್ಯಾಲೆ ಬರೀತಿರಲ್ಲ ಹ್ಯಾಶ್ ಇನ್ಕ್ಲೂಡ್ stdio.h. ಓಕೆ, ದಿಸ್ ಟಾಪಿಕ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಯು. ಓಕೆ, ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ ಹೇಳಬೇಕಾದಾಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡೀನಿ. ಓಕೆ, ಈಗ ಜಸ್ಟ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಓವರ್ವ್ಯೂ ನೋಡಿಬಿಡ್ರಿ. ಪ್ರೀ ಪ್ರೊಸೆಸರ್ ಅಂದರೆ ಏನು, ಮೇಲೆ ನಿಮ್ಗೆ ಹ್ಯಾಶ್ ಇನ್ಕ್ಲೂಡ್ stdio.h, conio.h, math.h ಬರಿತಿರಲ್ಲ, ಅದಕ್ಕೇನಂತಾರೆ ಪ್ರೀ ಪ್ರೊಸೆಸರ್ ಅಂತ ಕರಿತಾನೆ. ಓಕೆ, a preprocessor is a program that processes the source program before it is sent to the compiler. ಓಕೆ, ಇದೇನು ಮಾಡ್ತಂತಂದ್ರೆ ಪ್ರೀ ಪ್ರೊಸೆಸರ್ ಅನ್ನೋದು ಅದೊಂದು ಪ್ರೋಗ್ರಾಮ್ ಅದ. ಓಕೆ, ಅದು ಪ್ರೊಸೆಸ್ ಮಾಡ್ತದೇನು, ಸೋರ್ಸ್ ಪ್ರೋಗ್ರಾಮ್ನ ಕಂಪೈಲರ್ ಕಳ್ಸೋಕ್ಕಿಂತ ಪೆಲ ಒಂದು ಪ್ರೊಸೆಸ್ ಮಾಡ್ತದೆ ಅಂತ ಹೇಳ್ತಾನೆ. ಓಕೆ, ಪ್ರೀ ಪ್ರೊಸೆಸರ್ ಹೆಲ್ಪ್ಸ್ ದ ಪ್ರೋಗ್ರಾಮರ್ಸ್ ಇನ್ ವರ್ಚುಲಿ ಆಲ್ ಪ್ರೋಗ್ರಾಮ್ಸ್ ಬೈ ಸಪ್ಲೈಯಿಂಗ್ ರೆಡಿಮೇಡ್ ಯುಟಿಲಿಟೀಸ್ ಫಾರ್ ಈಸಿ ಕೋಡಿಂಗ್. ಓಕೆ, ಇಲ್ಲೇನಿರ್ತದೆ ಆಲ್ರೆಡಿ ಒಂದು ಫಂಕ್ಷನ್ಸ್ಗಳು ಇರ್ತಾವೆ. ಲೈಕ್ ನಿಮ್ಗೆ ಹ್ಯಾಶ್ ಇನ್ಕ್ಲೂಡ್ stdio.h ಒಳಗೆ ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್. ಓಕೆ, ಅದ್ರದ್ದೇನು ನೀವು ಕೋಡ್ ಬರೋದು ಬೇಕಾಗಿಲ್ಲ. ಓಕೆ, ಆಲ್ರೆಡಿ ಅವು ರೆಡಿಮೇಡ್ ಇರ್ತಾವಲ್ಲ. ಓಕೆ, ಅವನ್ನ ಜಸ್ಟ್ ನೀವು ಯೂಸ್ ಮಾಡ್ತೀರಷ್ಟೇ. ಸೊ ಅದಕ್ಕೇನು ಹೇಳ್ತಾನೆ, ಪ್ರೀ ಪ್ರೊಸೆಸರ್ ಏನು ಮಾಡ್ತಾನಂತಂದ್ರೆ ಪ್ರೋಗ್ರಾಮಿಗೆ ಹೆಲ್ಪ್ ಮಾಡ್ತಾನೆ, ಪ್ರೋಗ್ರಾಮರ್ಸಿಗೆ ಹೆಲ್ಪ್ ಮಾಡ್ತಾನಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಪ್ರೀ ಪ್ರೊಸೆಸರ್ ಡಿಫೈನ್ಡ್ ಆ್ಯಸ್ ಡೈರೆಕ್ಟಿವ್. ಸೊ ಇದಕ್ಕೇನಂತ ಕರಿತೀವಿ, ಡೈರೆಕ್ಟಿವ್ ಅಂತ ಕರಿತೀವಲ್ಲ, ಹ್ಯಾಶ್ ಇನ್ಕ್ಲೂಡ್ stdio.h ಡೈರೆಕ್ಟಿವ್, conio.h ಡೈರೆಕ್ಟಿವ್. ಓಕೆ, ಸೊ ಅದಕ್ಕೆ ಡೈರೆಕ್ಟಿವ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ these help to substitute values, inclusion of library files and conditional compilation in a C program. ಸೊ ಇದು ಅದಕ್ಕೆ ಏನೇನು ಹೆಲ್ಪ್ ಮಾಡ್ತಂದ್ರೆ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ, ಆಮೇಲೆ ಲೈಬ್ರರಿ ಫೈಲ್ಸ್ನ ಇನ್ಕ್ಲೂಡ್ ಮಾಡೋಕ್ಕೆ, ಆಮೇಲೆ ಕಂಡೀಷ್ನಲ್ ಕಂಪ್ಲೀಷನ್ ಇಂದ ಸಿ ಪ್ರೋಗ್ರಾಮಿನ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಂದ್ರೆ ನೀವು ಪ್ರಿಂಟ್ ಎಫ್ನಾಗ ಅದು ವ್ಯಾಲ್ಯೂಸ್ ಹಾಕ್ತೀರಿ ನೋಡಿ. ಓಕೆ, ಹೆಂಗಂತಂದ್ರೆ ಈಗ ಸಮ್ ಈಕ್ವಲ್ ಟು a+b ಅಂತ ಮಾಡ್ತೀರಿ. ಓಕೆ, ಸಮ್ ಈಕ್ವಲ್ ಟು a+b ಅಂತ ಮಾಡಿ ಸಮ್ ಪ್ರಿಂಟ್ ಮಾಡ್ಬೇಕಂದ್ರೆ ಅಲ್ಲಿ ಏನು ಮಾಡ್ತೀರಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ ಅಲ್ಲಿ. ಆಮೇಲೆ ಹ್ಯಾಶ್ ಇನ್ಕ್ಲೂಡ್ .h ಫೈಲ್ ಇನ್ಕ್ಲೂಡ್ ಮಾಡ್ತೀರಿ ಅಂತ ಹೇಳಿದೆ ಲೈಬ್ರರಿ ಒಳಗೆ. ಓಕೆ, ಅದ್ರ ಸಲಾಗ. ಆಮೇಲೆ ಕಂಡೀಷ್ನಲ್ ಕಂಪೈಲೇಷನ್ ಅಂತಂದ್ರೆ ನೀವು ಇಫ್ ಒಳಗೆ ಫಾರ್ ಒಳಗೆ ಒಂದು ಸ್ವಲ್ಪ ಕಂಡೀಷನ್ಸ್ಗಳು ಹಾಕಿರ್ತೀರಿ ನೋಡಿ. ಸೊ ಆ ಕಂಡೀಷನ್ನ ಕಂಪೈಲ್ ಮಾಡೋಕ್ಕೂ ಯೂಸ್ ಮಾಡ್ತಾನೆ ಅಂತ ಹೇಳ್ತಾನೆ. ಓಕೆ, ಸೊ ಬಟ್ ಏನಿರ್ತದೆ, ಪ್ರೀ ಪ್ರೊಸೆಸರಿಗೆ ಕಂಪಲ್ಸರಿ ಹ್ಯಾಶ್ ಸೈನ್ ಇರಬೇಕಂತ ಹೇಳ್ತಾನೆ. ಓಕೆ, ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಇನ್ ಸಿ ಆರ್ ಆ್ಯಂಡ್ ದೇ ಆರ್ ಕನ್ಸಿಡರ್ಡ್ ವಿತ್ ಹ್ಯಾಶ್. ಅದಕ್ಕೆ ನಾನು ಕರಿತಾನೆ ಪೌಂಡ್ ಆರ್ ಹ್ಯಾಶ್ ಸಿಂಬಲ್ ಅಂತ ಹೇಳ್ತಾನೆ. ಸೊ ಪ್ರೀ ಪ್ರೊಸೆಸರಿಗೆ ಕಂಪಲ್ಸರಿ ಹ್ಯಾಶ್ ಸಿಂಬಲ್ ಇರಬೇಕಂತ ಹೇಳಬೇಕು. ಓಕೆ, ನೆಕ್ಸ್ಟ್ ಬೇರೆ ಇಲ್ಲಿ ಕೊಟ್ಟಾನೆ ನೋಡಿರಿ, ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಮತ್ತು ಟಾಸ್ಕ್ ಅದು ಏನೇನು ಮಾಡ್ತದೆ ಅಂತ ಹೇಳಿ. ಸೊ ಫಸ್ಟ್ ಹ್ಯಾಶ್ ಡಿಫೈನ್. ಓಕೆ, ಹ್ಯಾಶ್ ಡಿಫೈನ್ ಎಲ್ಲಿ ಯೂಸ್ ಮಾಡಿದ್ವಿ ನಾವು, ಪೈ ವ್ಯಾಲ್ಯೂ ಡಿಫೈನ್ ಮಾಡೋಕ್ಕೆ ಗ್ಲೋಬಲ್ ಡಿಕ್ಲರೇಷನ್ ಹ್ಯಾಶ್ ಡಿಫೈನ್ ಪೈ ಈಕ್ವಲ್ ಟು 3.142 ಅಂತ ತೋರಿಸಿದ್ದೆ ಇಲ್ಲ ನಿಮ್ಗೆ. ಓಕೆ, ಸೊ ಪೈ ವ್ಯಾಲ್ಯೂ ಡಿಫೈನ್ ಮಾಡೋಕ್ಕೆ ಅಥವಾ ಏನೇ ಒಂದು ಕಾನ್ಸ್ಟೆಂಟ್ ಡಿಫೈನ್ ಮಾಡೋಕ್ಕೆ ಹ್ಯಾಶ್ ಡಿಫೈನ್ ಅಂತ ಯೂಸ್ ಮಾಡ್ತೀವಿ. ಸೊ ಅದು ಏನಂತಂದರೆ ಯೂಸ್ ಟು ಡಿಫೈನ್ ಎ ಮ್ಯಾಕ್ರೋ ವಿತೌಟ್ ಆರ್ಗ್ಯುಮೆಂಟ್ಸ್. ಮ್ಯಾಕ್ರೋ ಅಂತಂದ್ರೆ ಏನು, ಒಂದು ಕಾನ್ಸ್ಟೆಂಟ್ಸ್ನ. ಓಕೆ, ಸೊ ಕಾನ್ಸ್ಟೆಂಟ್ಸ್ನ ಡಿಫೈನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಹ್ಯಾಶ್ ಇನ್ಕ್ಲೂಡ್. ಸೊ ಇನ್ಕ್ಲೂಡ್ ಅಂತಂದ್ರೆ ಏನು, ಹೆಡರ್ ಫೈಲ್ಸ್ಗಳು ಇನ್ಕ್ಲೂಡ್ ಮಾಡ್ತಾರೆ. ಲೈಕ್ math.h, conio.h, ಓಕೆ, stdio.h. ಸೊ ಇವೆಲ್ಲನೂ ಇನ್ಕ್ಲೂಡ್ ಮಾಡ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಹ್ಯಾಶ್ ಇಫ್, ಹ್ಯಾಶ್ ಎಲ್ಸ್, ಹ್ಯಾಶ್ ಆ್ಯಂಡ್ ಇಫ್. ಸೊ ಇವೆಲ್ಲ ಏನು ಮಾಡ್ತಾರೆ, ದೀಸ್ ಆರ್ ಕಂಡೀಷ್ನಲ್ ಕಂಪೈಲೇಷನ್ ಡೈರೆಕ್ಟಿವ್ಸ್ ಅಂತ ಹೇಳ್ತೀವಿ. ಸೊ ಕಂಡೀಷ್ನಲ್ ಕಂಪೈಲೇಷನ್ ಅಂತಂದ್ರೆ ಈಗ ಇಫ್ ಒಳಗಿದ್ದಿದ್ದು ಕಂಡೀಷನ್ನ ಕಂಪೈಲ್ ಮಾಡಬೇಕಾಗಿತ್ತು ಅಂದ್ರೆ, ಎಲ್ಸ್ ಒಳಗಿದ್ದಿದ್ದು ಆ್ಯಂಡ್ ಇಫ್ನಾಗ. ಸೊ ಕಂಡೀಷ್ನಲ್ ಕಂಪೈಲೇಷನ್ ಸಲಗೂ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಹ್ಯಾಶ್ ಅನ್ಡಿಫೈನ್ಡ್. ಸೊ ಹ್ಯಾಶ್ ಅನ್ಡಿಫೈನ್ ಎದ್ರ ಸಲಗ ಅಂತಂದ್ರೆ, ಈಗ ಒಂದು ಸಿಂಬಾಲ್ಸ್ನ ಡಿಫೈನ್ ಮಾಡಿದ್ದಿದ್ದಿಲ್ಲ ಅಂತಂದ್ರೆ ಅದಕ್ಕೆ ಅನ್ಡಿಫೈನ್ಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ವೇರಿಯಬಲ್ಸ್ ಮತ್ತು ಎಕ್ಸ್ಪ್ರೆಷನ್ಸ್ನ ಡಿಫೈನ್ ಮಾಡ್ತೀವಿ. ಜಾಸ್ತಿ ಯೂಸ್ ಮಾಡೋದು ಹ್ಯಾಶ್ ಡಿಫೈನ್, ಹ್ಯಾಶ್ ಇನ್ಕ್ಲೂಡ್ ಅಷ್ಟೇ. ಓಕೆ, ಇವು ತಳಗಿನೂ ಆ್ಯಡೇನು ಅಂತಪ್ಪ ಯೂಸ್ ಮಾಡೋಂಗಿಲ್ಲ ನಾವು. ಓಕೆ, ನೆಕ್ಸ್ಟ್ ಮ್ಯಾಕ್ರೋ ಎಕ್ಸ್ಪೆನ್ಷನ್ ಆ್ಯಂಡ್ ಇನ್ಕ್ಲೂಡ್ ಫೈಲ್ಸ್ ಆರ್ ದ ಪ್ರೈಮರಿ ಪ್ರೀ ಪ್ರೊಸೆಸರ್ಸ್ ಇನ್ ಸಿ. ಓಕೆ, ಸೊ ನಮ್ಮ ಮ್ಯಾಕ್ರೋ ಎಕ್ಸ್ಪೆನ್ಷನ್ಸ್ ಮತ್ತು ಇನ್ಕ್ಲೂಡ್ ಫೈಲ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಮ್ಯಾಕ್ರೋ ಎಕ್ಸ್ಪೆನ್ಷನ್ಸ್ ಅಂದ್ರೇನು, ಇನ್ಕ್ಲೂಡ್ ಫೈಲ್ಸ್ ಅಂತ ನೋಡೋಣ. ಫಸ್ಟ್ ಒನ್
macro expansion. The macro expansion assigns a value to a macro template that is to be used in subsequent instruction of a program. Okay, so macro expansion ಏನದಲ್ಲ ಒಂದು ವ್ಯಾಲ್ಯೂನ ಅಸೈನ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಎದಕ್ಕಂತಂದ್ರೆ ಅದಕ್ಕೊಂದು ಟೆಂಪ್ಲೇಟ್ ಇರ್ತದೆ ಆಲ್ರೆಡಿ. ಓಕೆ, ಆ ಟೆಂಪ್ಲೇಟಿಗೆ ನಾವು ವ್ಯಾಲ್ಯೂಸ್ನ ಅಸೈನ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಅಲ್ಲೇ ಏನದ ಒಂದು ಸಬ್ಸ್ಟಿಟ್ಯೂಷನ್ ಆಗ್ತದೆ. ಓಕೆ, ಈ ಮ್ಯಾಕ್ರೋಗೆ ಒಂದು ವ್ಯಾಲ್ಯೂಸ್ ಅಂದ್ರೆ ಆಲ್ರೆಡಿ ಇರ್ತದೆ ಅದ್ರಾಗ. ಸೊ ಜಸ್ಟ್ ಅದನ್ನು ಮೈಕ್ರೋ ಒಳಗೆ ನಾವು ವ್ಯಾಲ್ಯೂಸ್ನ ಅಸೈನ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ದ ಮ್ಯಾಕ್ರೋ ಎಕ್ಸ್ಪೆನ್ಷನ್ಸ್ ಆರ್ ಯೂಸ್ಡ್ ಟು ಪ್ರೊಡ್ಯೂಸ್ ಎಫಿಷಿಯಂಟ್ ಆ್ಯಂಡ್ ಈಸಿಲಿ ಅಂಡರ್ಸ್ಟ್ಯಾಂಬಲ್ ಪ್ರೋಗ್ರಾಮ್ಸ್. ಓಕೆ, ಇವು ಎದಕ್ಕೆ ಯೂಸ್ ಮಾಡ್ತಾನಂತಂದ್ರೆ ಒಂದು ಎಫಿಷಿಯಂಟ್ ಮತ್ತು ಈಸಿಲಿ ಅಂಡರ್ಸ್ಟ್ಯಾಂಬಲ್ ಪ್ರೋಗ್ರಾಮ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಎಫಿಷಿಯಂಟ್ ಅಂದರೆ ಗುಡ್. ಓಕೆ, ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಾನ ನೋಡಿರಿ, ಮ್ಯಾಕ್ರೋ ವಿತೌಟ್ ಆರ್ಗ್ಯುಮೆಂಟ್ ಅಂತ ಹೇಳಿ. ಸೊ ಹ್ಯಾಶ್ ಡಿಫೈನ್ ಮ್ಯಾಕ್ರೋ ಟೆಂಪ್ಲೇಟ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಹ್ಯಾಶ್ ಡಿಫೈನ್ ಪೈ 3.142 ಎಕ್ಸಾಂಪಲ್ ಕೊಡತ್ತಾನ. ಓಕೆ, ಸೊ ಹ್ಯಾಶ್ ಡಿಫೈನ್ ಪೈ 3.142 ಏನಾಗ್ತದು ಮ್ಯಾಕ್ರೋ ಆಯ್ತು. ನೆಕ್ಸ್ಟ್ ವಿತ್ ಆರ್ಗ್ಯುಮೆಂಟ್ ಏನು ಕೊಡತ್ತಾನ, ಹ್ಯಾಶ್ ಇನ್ಕ್ಲೂಡ್ ಮ್ಯಾಕ್ರೋ ಟೆಂಪ್ಲೇಟ್ ಆರ್ಗ್ಯುಮೆಂಟ್. ಸೊ ಲೈಕ್ ಏರಿಯಾ ಎಕ್ಸ್ ಅಂತ ಕೊಟ್ಟು ಅದ್ರದ್ದು ಎಕ್ಸ್ ಸ್ಟಾರ್ ಎಕ್ಸು ಅಲ್ಲಿ ನಾವು ಆರ್ಗ್ಯುಮೆಂಟ್ಸ್ ಇದ್ದೂ ನಾವು ಮ್ಯಾಕ್ರೋ ಟೆಂಪ್ಲೇಟ್ಸ್ನ ಯೂಸ್ ಮಾಡ್ಬೋದು, ಆರ್ಗ್ಯುಮೆಂಟ್ಸ್ ಇಲ್ಲಾದ್ರೂ ಮ್ಯಾಕ್ರೋ ಟೆಂಪ್ಲೇಟ್ಸ್ನ ಯೂಸ್ ಮಾಡ್ಬೋದು. ಸೊ ಇವಕ್ಕೇನಂತಾನೆ ಮ್ಯಾಕ್ರೋ ಅಂತ ಕರಿತಾನೆ. ಓಕೆ, ಸೊ ಹ್ಯಾಶ್ ಡಿಫೈನಿಗೆ ಮ್ಯಾಕ್ರೋ ಅಂತ ಕರಿತಾನೆ. ಸೊ ಅದ್ರ ಮ್ಯಾಗ ಒಂದು ಪ್ರೋಗ್ರಾಮ್ ಕೊಟ್ಟಾನ ನೋಡಿರಿ, write a C program to calculate areas of geometrical diagram using macro expansions. Okay, ಡಯಾಗ್ರಾಮ್ಸ್ ಅಂದರೆ ಏರಿಯಾಸ್ ಫೈಂಡ್ ಔಟ್ ಮಾಡಂತ ಹೇಳ್ತಾನೆ. ಅದರದ್ದು ಸ್ಕ್ವೇರ್, ರೆಕ್ಟ್ಯಾಂಗಲ್ದ, ಸರ್ಕಲ್ದು. ಓಕೆ, ಸೊ ಮೂರದ್ದು ಏರಿಯಾಸ್ ಫೈಂಡ್ ಔಟ್ ಮಾಡಂತ ಹೇಳ್ತಾನೆ. ಸೊ ಫಸ್ಟ್ ಹ್ಯಾಶ್ ಇನ್ಕ್ಲೂಡ್ ಹ್ಯಾಶ್ ಇನ್ಕ್ಲೂಡ್ stdio.h conio.h ಹಾಕೊಂಡಾನ. ಆಮೇಲೆ ಹ್ಯಾಶ್ ಡಿಫೈನ್ ಸ್ಕ್ವೇರ್ ಅಂತ ಒಂದು ಫಂಕ್ಷನ್ ಡಿಫೈನ್ ಮಾಡ್ಯಾನ. ಹ್ಯಾಶ್ ಡಿಫೈನ್ ರೆಕ್ಟ್ಯಾಂಗಲ್ ಅಂತ ಡಿಫೈನ್ ಮಾಡ್ಯಾನ. ಹ್ಯಾಶ್ ಡಿಫೈನ್ ಪೈ ಮಾಡ್ಯಾನ. ಹ್ಯಾಶ್ ಡಿಫೈನ್ ಸರ್ಕಲ್ ಮಾಡ್ಯಾನ. ಓಕೆ, ನೆಕ್ಸ್ಟ್ ಮೇನ್ ಒಳಗೆ ಏನು ಮಾಡತ್ತಾನಂತಂದ್ರೆ ಫ್ಲೋಟ್ ಸೈಡ್, ಲೆಂತ್, ಬ್ರೆತ್, ರೇಡಿಯಸ್ ಅಂತ ತೊಗೊಂಡಾನೆ. ಫ್ಲೋಟ್ ಸ್ಕ್ವೇರ್, ರೆಕ್ಟ್ಯಾಂಗ್ಲರ್, ಸೊ ಅವೆಲ್ಲ ಇದು ಏನೇನು ಬೇಕು ಅದನ್ನೆಲ್ಲ ಮಾಡ್ಕೊಂಡಾನೆ. ಆಮೇಲೆ ಲೆಂತ್ ಆಫ್ ಅ ಸ್ಕ್ವೇರ್. ಓಕೆ, ಸೊ ಸ್ಕ್ವೇರಿನ ಲೆಂತ್ ತೊಗೊಂಡು ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡತ್ತಾನೆ. ಓಕೆ, ನೆಕ್ಸ್ಟ್ ಲೆಂತ್ ಆ್ಯಂಡ್ ಬ್ರೆತ್ ಆಫ್ ಅ ರೆಕ್ಟ್ಯಾಂಗಲ್ ತೊಗೊಂಡಾನ. ನೆಕ್ಸ್ಟ್ ರೇಡಿಯಸ್ ಆಫ್ ಅ ಸರ್ಕಲ್ ಮೂರು ರೀಡ್ ಮಾಡ್ಕೊಂಡಾನೆ ಫಸ್ಟ್. ಆಮೇಲೆ ಏರಿಯಾ ಸ್ಕ್ವೇರ್ ಈಕ್ವಲ್ ಟು ಸ್ಕ್ವೇರಿಂದ ಕ್ಯಾಲ್ಕುಲೇಟ್ ಮಾಡ್ಯಾನ. ಏನು ಸ್ಕ್ವೇರಿಂದ ಏನು ಫಂಕ್ಷನ್ ಮ್ಯಾಗ್ ಡಿಫೈನ್ ಮಾಡ್ಯಾನ ನೋಡಿ. ಸ್ಕ್ವೇರಿಂದ ಏನದ ಎಕ್ಸ್ ಸ್ಟಾರ್ ಎಕ್ಸ್. ಓಕೆ, ಸೊ ಹ್ಯಾಶ್ ಡಿಫೈನ್ ಸ್ಕ್ವೇರ್ ಎಕ್ಸ್ ಅಂತ ಕಳಿಸ್ತಾನೆ. ಅದಕ್ಕೆ ಮ್ಯಾಲೆ ಹೋಗಿ ಎಕ್ಸ್ ಸ್ಟಾರ್ ಎಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತದೆ. ನೆಕ್ಸ್ಟ್ REC ಈಕ್ವಲ್ ಟು ರೆಕ್ಟ್ಯಾಂಗಲ್ ಲೆಂತ್ ಬ್ರೆತ್ ಕಳಿಸ್ತಾನೆ. ಮ್ಯಾಗ್ ಹೋಗಿ A ಸ್ಟಾರ್ B ಆಗ್ತದಲ್ಲ. ಓಕೆ, ನೆಕ್ಸ್ಟ್ ಸರ್ಕಲ್ ಈಕ್ವಲ್ ಟು ರೇಡಿಯಸ್ ಕಳಿಸ್ತಾನೆ. ಪೈ ಆರ್ ಸ್ಕ್ವೇರ್, ಪೈ ಆಲ್ರೆಡಿ ಅಲ್ಲಿ ಡಿಫೈನ್ ಮಾಡಿದ್ದದು. ಸೊ ಪೈ ಇಂಟು ದಟ್ ಈಸ್ 3.142 ಇಂಟು R ಮಾಡ್ತದೆ. ಸೊ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಪ್ರಿಂಟ್ ಮಾಡ್ತದೆ. ಸೊ ಇಲ್ಲೇನು ಮಾಡಾಕತ್ತೀವಿ ಅಂತಂದ್ರೆ ಹ್ಯಾಶ್ ಡಿಫೈನ್ ಒಳಗೆ ನಾವು ಕ್ಯಾಲ್ಕುಲೇಷನ್ಸ್ನ ಮಾಡಾಕತ್ತೀವಿ ಅಂತ ಹೇಳ್ಬೋದು. ಓಕೆ, ಸೊ ಇವಕ್ಕೇನಂತಾನೆ ಮ್ಯಾಕ್ರೋ ಅಂತ ಕರಿತಾನೆ. ನೆಕ್ಸ್ಟ್ ಸೆಕೆಂಡ್ ಒನ್ ಫೈಲ್ ಇನ್ಕ್ಲೂಷನ್. ಸೊ ಇಲ್ಲೇನು ಇನ್ಕ್ಲೂಡ್ ಮಾಡ್ತೀವಿ, ಅಲ್ಲಿ ಏನು ಮಾಡ್ತದೆ ಹ್ಯಾಶ್ ಡಿಫೈನ್ ಮಾಡಿ ಸಮ್ ಪ್ರೊಸೆಸ್ನ ಮಾಡ್ತದೆ. ಓಕೆ, ಇಲ್ಲಿ ಬರೀ ಇನ್ಕ್ಲೂಡ್ ಮಾಡ್ತದೆ, ಲೈಬ್ರರಿ ಫೈಲ್ಸ್ನ ಇನ್ಕ್ಲೂಡ್ ಮಾಡ್ತದೆ. ದ ಫೈಲ್ ಇನ್ಕ್ಲೂಷನ್ ಪ್ರಿಪ್ರೊಸೆಸರ್ ಡೈರೆಕ್ಟಿವ್ಸ್ ಮೇಕ್ಸ್ ಒನ್ ಫೈಲ್ ಟು ಬಿ ಇನ್ಕ್ಲೂಡೆಡ್ ಅಂತ ಅನ್ನೋದಾರ. ಅದೇ ಹೇಳಿದೆ, ಒಂದು ಫೈಲ್ನ ಇನ್ನೊಂದು ಫೈಲ್ ಆಗಿ IO.h ದಟ್ ಈಸ್ printf ಆ್ಯಂಡ್ scanf ಇಂದ ನಾವು ನಮ್ಮ ಪ್ರೋಗ್ರಾಮ್ನ ಹಾಕೋತೀವಿ. ಅಂದರೆ ಒಂದು ಫೈಲ್ನ ಇನ್ನೊಂದು ಫೈಲ್ನೊಳಗೆ ಇನ್ಕ್ಲೂಡ್ ಮಾಡೋಕ್ಕೆ ಫೈಲ್ ಇನ್ಕ್ಲೂಷನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಎಕ್ಸಾಂಪಲ್ hash include conio.h. Okay, the above statement includes the content of the file conio.h into the program. The inclusion of the file can be used in the following cases. Okay, so conio.h adike use ಮಾಡ್ತೀವಿ ನೋಡಿ. For a large program it is better to divide the source code into different sections, each having related functions for commonly needed functions and macros. ಒಂದು ಲಾರ್ಜ್ ಪ್ರೋಗ್ರಾಮ್ನ ಸಬ್ ಫಂಕ್ಷನ್ಸ್ನ ಯೂಸ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಆಮೇಲೆ ಮ್ಯಾಕ್ರೋಸ್ ಸಲಗೂ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, next include files. These are considered in the first part of the structure of a C program. ಆಲ್ರೆಡಿ ಹೇಳಿನ ಇದ್ರ ಬಗ್ಗೆ ಎಲ್ಲ ಅವಾಗ ಹೇಳಿದ್ದೆ ನಾನು. ಸೊ ಅದೇ ಹೇಳತ್ತಾನೆ. ಸೊ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಹೇಳಬೇಕಾದಾಗ ನಾವು ನೋಡಿವಿ ಅಂತ ಹೇಳ್ತಾನೆ. ದೀಸ್ ಆರ್ ಲೈಬ್ರರಿ ಫೈಲ್ಸ್ ವಿತ್ ಎ ಕಲೆಕ್ಷನ್ ಆಫ್ ನಂಬರ್ ಆಫ್ ಪ್ರೀ ಡಿಫೈನ್ಡ್ ಹೆಡರ್ ಫೈಲ್ಸ್. ಓಕೆ, ಏನಿರ್ತದೆ ನಿಮ್ಮ ಲೈಬ್ರರಿ ಫೈಲ್ಸ್ ಒಳಗೆ ನಂಬರ್ ಆಫ್ ಹೆಡರ್ ಫೈಲ್ಸ್ ಇರ್ತವೆ. ಲೈಕ್ math.h, conio.h, string.h. ಸೊ ನಂಬರ್ ಆಫ್ ಹೆಡರ್ ಫೈಲ್ಸ್ ಅಲ್ಲಿ ಇರ್ತದೆ ಅಂತ ಹೇಳ್ತಾನೆ. ದೀಸ್ ಹೆಡರ್ ಫೈಲ್ಸ್ ರೆಡ್ಯೂಸ್ ದ complicated programming tasks by providing the programmer with some of the ready-made classes. Okay, ನೀವು printf in program ಬರೆಯೋದಾಗಲಿ, scanf in program ಬರೆಯೋದಾಗಲಿ, ಆಮೇಲೆ ಸ್ಟ್ರಿಂಗ್ ಕಂಪೇರ್ ಪ್ರೋಗ್ರಾಮ್ ಸೊ ಒಂದು ದೊಡ್ಡ ಪ್ರೋಗ್ರಾಮ್ನ ರೆಡ್ಯೂಸ್ ಮಾಡಿ ಸಣ್ಣ ಪ್ರೋಗ್ರಾಮ್ಸಿಗೆ ತರ್ತದೆ ಅಂತ ಹೇಳ್ತಾನೆ. ಅಲ್ಲಿ ಜಸ್ಟ್ ಸಿಂಟ್ಯಾಕ್ಸ್ ಯೂಸ್ ಮಾಡಿದ್ರೆ ಏನಾಗ್ತದೆ ನಿಮ್ಮ ಕಾಂಪ್ಲಿಕೇಶನ್ಸ್ನ ಕಮ್ಮಿ ಮಾಡ್ತಾವ ಅಂತ ಹೇಳ್ತಾನೆ.
Next, the ready-made classes are useful in understanding many processes such as input and output, mathematical equations, strings ಅದೇ ಅದೇ ನಿಮ್ಗೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಬೇಕಾದ್ರೆ ಸ್ಕ್ಯಾನ್ಎಫ್ ಪ್ರಿಂಟ್ಎಫ್ ಯೂಸ್ ಮಾಡ್ತೀರಿ. ಸೊ ಅಲ್ಲಿದ್ರದ್ದು ಏನು ಫಂಕ್ಷನ್ ಬರೋಂಗಿಲ್ಲ, ಜಸ್ಟ್ ವಿಲ್ ಯೂಸ್ ದ ಸಿಂಟ್ಯಾಕ್ಸ್. ಸೊ ಅಲ್ಲಿ ಏನಾಗ್ತದೆ ನಮ್ಮ ಕೆಲಸ ಕಮ್ಮಿ ಆಗ್ತದೆ. ಓಕೆ, ಸೊ ಇಂಥ ಇಲ್ಲೆಲ್ಲ ನಾವು ಅದನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ದ ಪ್ರೋಗ್ರಾಮರ್ ಶುಡ್ ಡಿಕ್ಲೇರ್ ದ ರಿಕ್ವೈರ್ಡ್ ಹೆಡರ್ ಫೈಲ್ಸ್ ಬಿಫೋರ್ ಮೇನ್. ಓಕೆ, ನಾವು ಮೇನ್ ಕಿತಾಬ್ ಪೆಲಾನೇ ಫಸ್ಟ್ ಡಿಕ್ಲೇರ್ ಮಾಡ್ಬೇಕು. ನಮ್ಗೆ ಯಾವ್ದು ಬೇಕು ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಬಟ್ ಮೇನ್ ಕಿತಾಬ್ ಪೆಲಾನೇ ಅದನ್ನು ಡಿಕ್ಲೇರ್ ಮಾಡ್ಬೇಕಂತ ಹೇಳ್ತಾನೆ. ಓಕೆ, ದ ಕಂಪೈಲರ್ ಶೋಸ್ ದ ಎರರ್ ಮೆಸೇಜ್ ಫಂಕ್ಷನ್ ಶುಡ್ ಹ್ಯಾವ್ ಪ್ರೋಟೋಟೈಪ್ ಇಫ್ ಒನ್ ಫೇಲ್ಸ್ ಟು ಡಿಕ್ಲೇರ್ ದೀಸ್ ಫೈಲ್ಸ್ ಆ್ಯಂಡ್ ಶುಡ್ ಯೂಸ್ ದ ಬಿಲ್ಟ್ ಇನ್ ಫಂಕ್ಷನ್ಸ್. ಓಕೆ, ಈಗ ನೀವು ಹ್ಯಾಶ್ ಇನ್ಕ್ಲೂಡ್ stdio.h ಓಕೆ ಡಿಫೈನ್ ಮಾಡಿರಲ್ಲ. ಓಕೆ, ಮ್ಯಾಗ್ ಡಿಫೈನ್ ಮಾಡಲಾರ್ದೆ ನೀವು ಪ್ರಿಂಟ್ ಎಫ್ ಆ್ಯಂಡ್ ಸ್ಕ್ಯಾನ್ ಎಫ್ ಯೂಸ್ ಮಾಡಿ ನೋಡಿರಿ ನಿಮ್ಗೆ ಎರರ್ ಬರ್ತದೆ ಏನಂತೇಳಿ. ಫಂಕ್ಷನ್ ಶುಡ್ ಹ್ಯಾವ್ ಅ ಪ್ರೋಟೋಟೈಪ್ ಅಂತೆ. ಸೊ ನೀವು ವಿತೌಟ್ ಡಿಕ್ಲೇರಿಂಗ್ ಆಫ್ ಹೆಡರ್ ಫೈಲ್ಸ್ ಯು ಶುಡ್ ನಾಟ್ ಯೂಸ್ ಎನಿ ಬಿಲ್ಟ್ ಇನ್ ಫಂಕ್ಷನ್ಸ್. ಸೊ ಅದರ ರಿಲೇಟೆಡ್ ಹೆಡರ್ ಫೈಲ್ಸ್ ನೀವು ಡಿಫೈನ್ ಮಾಡಲಾರ್ದೆ ಬಿಲ್ಟ್ ಇನ್ ಫಂಕ್ಷನ್ಸ್ನ ನಿಮ್ಗೆ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ನೆಕ್ಸ್ಟ್ conio.h ಅಂದರೆ ಏನು ಹೇಳ್ತಾರೆ ನೋಡಿರಿ. ಇಟ್ ಈಸ್ ಕನ್ಸೋಲ್ ಇನ್ಪುಟ್ ಔಟ್ಪುಟ್ ಯೂಸ್ ಟು ಕಂಟ್ರೋಲ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಕನ್ಸೋಲ್ ಮೋಡ್ಸ್ ಅಂತ ಹೇಳ್ತಾನೆ. ಸೊ ಕೊನೆಯೊಳಗೂ ಏನು ಮಾಡ್ತೀವಿ ನಾವು ಇನ್ಪುಟ್ ಆ್ಯಂಡ್ ಔಟ್ಪುಟ್ನ ಕನ್ಸೋಲ್ ಮೋಡ್ಸಿಗೆ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ದಿಸ್ ಹೆಡರ್ ಫೈಲ್ ಡಿಕ್ಲೇರ್ಸ್ ವೇರಿಯಸ್ ಫಂಕ್ಷನ್ಸ್ ಯೂಸ್ಡ್ ಇನ್ ಕಾಲಿಂಗ್ ದ ಡಿಯೋಸ್ ಕನ್ಸೋಲ್ IO ರೂಟೀನ್ಸ್. ಓಕೆ, ಡಿಯೋಸ್ ಅಂತಂದ್ರೆ ಡಾಸ್ ಅಂತ ಕರಿತೀವಿ ನಾವು. ಓಕೆ, ಡಾಸ್ ರಿಲೇಟೆಡ್ ನೀವು ಪ್ರೋಗ್ರಾಮ್ ಬರಾತಿದ್ರಿ ಅಂದ್ರೆ ಡಾಸ್ ಆಪ್ರೇಟಿಂಗ್ ಸಿಸ್ಟಮ್ ಗೊತ್ತದ ಇಲ್ಲೋ, ವಿಂಡೋಸ್ನೇ ಬಾರೆ ಡಾಸ ಬರು. ಸೊ ಡಾಸ್ ರಿಲೇಟೆಡ್ ನೀವು ಏನಾರು ಕನ್ಸೋಲ್ ಬರಾಕತ್ತಿದ್ರಂದ್ರೆ ಅಲ್ಲೇ ನಾವು conio.h ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಅವ ಟೆಕ್ಸ್ಟ್ ಬುಕ್ನ ಡಾಸ್ ಆಪ್ರೇಟಿಂಗ್ ಸಿಸ್ಟಮ್ನ ಮಾಡ್ಯಾನ. ಸೊ ಅದನ್ನು ಹೇಳಾಕತ್ತಾನೆ. Next, the header file contains functions that are used to read the data from the input device and present the output to the output device. Okay, some commonly used functions of conio.h are, okay, so header files contains functions that are used to read the data from input device and present output. ಅಂದ್ರೆ ಇನ್ಪುಟ್ ರೀಡ್ ಮಾಡ್ತದೆ ಮತ್ತು ಔಟ್ಪುಟ್ ಕೊಡ್ತದೆ ಅಂತ ಹೇಳ್ತಾನೆ. ಓಕೆ, ಅಲ್ಲಿ ನಾವು conio.hನ ಯೂಸ್ ಮಾಡ್ತೀವಿ. ಸ್ಪೆಷಲಿ ಇದನ್ನು ಜಾಸ್ತಿ ಡಾಸ್ ಒಳಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕನ್ಸೋಲ್ ಒಳಗೆ ಯಾವ್ಯಾವ ಫಂಕ್ಷನ್ಸ್ ಯೂಸ್ ಮಾಡ್ತೀವಿ ನೋಡಿರಿ. ಗೆಟ್ CHE ಓಕೆ, ಪುಟ್ CH, ಕ್ಲಿಯರ್ ಸ್ಕ್ರೀನ್, got OXY, ಡೆಲ್ ಲೈನ್, ಇನ್ಸ್ ಲೈನ್ ಅಂದರೆ ಡಿಲೀಟ್ ಲೈನ್, ಇನ್ಸರ್ಟ್ ಲೈನ್, CP ಲೈನ್ ಅಂತಂದರೆ ಪ್ರಿಂಟ್ ಲೈನ್. ಓಕೆ, F ಪ್ರಿಂಟ್ ಲೈನ್ ಅಂದರೆ ಫಂಕ್ಷನ್ನ ಪ್ರಿಂಟ್ ಮಾಡ್ತದೆ ಅದು ವಿಂಡೋ. ಸೊ ದೀಸ್ ಫಂಕ್ಷನ್ಸ್ ಆರ್ ಯೂಸ್ಡ್ ಇನ್ ಎಲ್ಲೇ conio.hನಾಗ. ಓಕೆ, ಅದ್ರ ಬಗ್ಗೆ ನೀವು ನೋಡ್ಕೊರಂತ ಅಷ್ಟೇನು ಬೇಕಾಗಂಗಿಲ್ಲ. ಸೊ ಜಸ್ಟ್ ನಿಮಗೆ ಗೊತ್ತಿದ್ರು ಸಾಕು. ಓಕೆ, ನೆಕ್ಸ್ಟ್ math.hನಾಗ ಏನು ಮಾಡ್ತೀವಿ. ಇಟ್ ಈಸ್ ಮ್ಯಾಥಮೆಟಿಕಲ್ ಹೆಡರ್ ಫೈಲ್ ಯೂಸ್ ಟು ಇನ್ಕಾರ್ಪೊರೇಟ್ ಸೈಂಟಿಫಿಕ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಇನ್ ಅವರ್ ಪ್ರೋಗ್ರಾಮ್. ಓಕೆ, ಸೊ ಮ್ಯಾಥಮೆಟಿಕಲ್ ಮತ್ತು ಸೈಂಟಿಫಿಕ್ ಎಕ್ಸ್ಪ್ರೆಷನ್ಸ್ ನಮ್ಮ ಪ್ರೋಗ್ರಾಮ್ನಾಗ ಹಾಕೋಬೇಕಾಗಿತ್ತಂದ್ರೆ ನಾವು math.h ಯೂಸ್ ಮಾಡ್ತೀವಿ. ಲೈಕ್ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದಾಗಲಿ, ಸಿಂಪಲ್ ಇಂಟ್ರೆಸ್ಟ್ ಸಾಲ್ವ್ ಮಾಡೋದಾಗಲಿ. ಓಕೆ, ಸೈಂಟಿಫಿಕ್ ಮತ್ತು ಮ್ಯಾಥಮೆಟಿಕಲ್ ರಿಲೇಟೆಡ್ ಏನು ಹಾಕೋಬೇಕಂತಂದರೆ math.hನ ಯೂಸ್ ಮಾಡ್ತೀವಿ. ಓಕೆ, ಒಟ್ಟ ನೋಡಿರಿ ಯಾವ್ಯಾವ ಯೂಸ್ ಮಾಡ್ತೀವಿ ಅಂತ. ABS ಓಕೆ, ದಟ್ ಈಸ್ ಅಬ್ಸಲ್ಯೂಟ್ ವ್ಯಾಲ್ಯೂ ಫೈಂಡ್ ಮಾಡೋದು, ಪವರ್ POW ಪವರ್ ಫೈಂಡ್ ಔಟ್ ಮಾಡೋದು, ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋದು, ಲಾಗರಿದಮ್ ಫೈಂಡ್ ಔಟ್ ಮಾಡೋದು. ಓಕೆ, ಸೈನ್ ಕಾಸ್ ಟ್ಯಾನ್ ಟ್ರಿಗ್ನೋಮೆಟ್ರಿ ಫೈಂಡ್ ಔಟ್ ಮಾಡೋದು. ಸೊ ಫ್ಲೋರ್ ಸೀಲಸ್ ಇವೆಲ್ಲಕ್ಕೂ ನಾವು math.h ಹಾಕೋತೀವಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ string.h, ಇಟ್ ಈಸ್ ಅ C include header file used when there is a need for manipulation related to the string. ಸೊ ರಿಲೇಟೆಡ್ ಟು ಸ್ಟ್ರಿಂಗ್ಸ್ ನಾವೇನಾರ ಮಾಡೋದಿತ್ತಂದ್ರೆ string.h ಯೂಸ್ ಮಾಡ್ತೀವಿ. ದಿಸ್ ಹೆಡರ್ ಫೈಲ್ ಕಂಟೈನ್ಸ್ ಫಂಕ್ಷನ್ಸ್ those are used to manipulate strings. Okay, sorry, it is a C include header file used when there is need for manipulations related to strings. Okay, so string related ಏನ manipulation ಇತ್ತಂತಂದ್ರೆ ನಾವು ಅದನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. This header file contains functions those are used to manipulate strings. Okay, ಸೊ ಸ್ಟ್ರಿಂಗ್ಸ್ ರಿಲೇಟೆಡ್ ಏನಾರು ಇತ್ತಂದರೆ ನಾವು ಇದನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಯಾವ್ಯಾವ ಆಲ್ರೆಡಿ ನೀವು ಸ್ಟ್ರಿಂಗ್ ಒಳಗೆ ನೋಡಿರಿ. ದಟ್ ಈಸ್ ಸ್ಟ್ರಿಂಗ್ ಲೆಂತ್, ಸ್ಟ್ರಿಂಗ್ ಲೋವರ್, ಸ್ಟ್ರಿಂಗ್ ಅಪ್ಪರ್, ಸ್ಟ್ರಿಂಗ್ ಕ್ಯಾಟ್. ಸೊ ಇವೆಲ್ಲ ನಾವು ಸ್ಟ್ರಿಂಗ್ ರಿಲೇಟೆಡ್ನ ಯೂಸ್ ಮಾಡ್ತೀವಿ. ಸ್ಟ್ರಿಂಗ್ ಲೆಂತ್ ಏನು ಮಾಡ್ತದೆ, ಸ್ಟ್ರಿಂಗ್ಸ್ ಒಳಗೆ ಹೇಳಿದೇನು ಲೆಂತ್ ನಂಬರ್ ಆಫ್ ವರ್ಡ್ಸ್ ಲೆಟರ್ಸ್ ಎಷ್ಟು ಅದಾವ ಅಂತ ಕೌಂಟ್ ಮಾಡ್ತದೆ. ಲೋವರ್ ಏನು ಮಾಡ್ತದೆ, ಲೋವರ್ ಲೆಟರ್ ಟು ಹೈಯರ್ ಕನ್ವರ್ಟ್ ಮಾಡ್ತದೆ, ಹೈಯರ್ ಟು ಲೋವರಿಗೆ ಕನ್ವರ್ಟ್ ಮಾಡ್ತದೆ. ಆಮೇಲೆ ಕ್ಯಾಟ್ ಅಂತಂದರೆ 2 ಸ್ಟ್ರಿಂಗ್ಸ್ನ ಜಾಯಿನ್ ಮಾಡ್ತದೆ. ಕಾಪಿ ಅಂದರೆ 1 ಸ್ಟ್ರಿಂಗ್ನಿಂದ ಇನ್ನೊಂದು ಸ್ಟ್ರಿಂಗಿಗೆ, ಕಂಪೇರ್ ಅಂದರೆ 2 ಸ್ಟ್ರಿಂಗ್ಸ್ನ ಕಂಪೇರ್ ಮಾಡ್ತದೆ, ರಿವರ್ಸ್ ಅಂದರೆ ರಿವರ್ಸ್ ಮಾಡ್ತದೆ. ಸೊ ಇವೆಲ್ಲನೂ ನಾವು ಆಲ್ರೆಡಿ ನೋಡಿವಿ ಅದನ್ನು.
ನೆಕ್ಸ್ಟ್ ಎಸ್ ಟಿ ಡಿ ಲಿಬ್ ಡಾಟ್ ಹೆಚ್. ಸೊ ಇದೇನು ಯೂಸ್ ಮಾಡ್ತೀವಿ ಅಂತಂದರೆ ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಲೈಬ್ರರಿ ಹೆಡರ್ ಫೈಲ್ ಯೂಸ್ ಟು ಇನ್ಕ್ಲೂಡ್ ಸಮ್ ಬಿಲ್ಟ್ ಇನ್ ಫಂಕ್ಷನ್ಸ್ ದಟ್ ಪರ್ಫಾರ್ಮ್ ಇಂಪಾರ್ಟೆಂಟ್ ಟಾಸ್ಕ್. ಓಕೆ, ಸೊ ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ನಾವು ಸಮ್ ಇಂಪಾರ್ಟೆಂಟ್ ಟಾಸ್ಕ್ನ ಮಾಡಬೇಕಾಗಿತ್ತಂದ್ರೆ ಲಿಬ್ ಡಾಟ್ ಹೆಚ್ ಯೂಸ್ ಮಾಡ್ತೀವಿ. ಓಕೆ, ದಟ್ ಈಸ್ ಸ್ಟ್ಯಾಂಡರ್ಡ್ ಲೈಬ್ರರಿ ಅಂತ ಹೇಳ್ತೀವಿ. ಸೊ ಯಾವ್ಯಾವ ಕೊಟ್ಟಾರ ನೋಡಿರಿ, ಎಕ್ಸಿಟ್, ಮ್ಯಾಕ್ಸಿಮಮ್, ಮಿನಿಮಮ್, ಡಿವೈಡ್. ಎಕ್ಸಿಟ್ ಏನು ಮಾಡ್ತೀವಿ, ಒಂದು ಪ್ರೋಗ್ರಾಮ್ನ ಎಂಡ್ ಮಾಡ್ತದೆ. ಓಕೆ, ಮ್ಯಾಕ್ಸಿಮಮ್ ಅಂತಂದ್ರೆ 2 ನಂಬರ್ಸ್ನಾಗ ಯಾವ್ದು ಮ್ಯಾಕ್ಸಿಮಮ್ ನಂಬರ್ ಅದನ್ನು ಸೆಂಡ್ ಮಾಡ್ತದೆ. ಮಿನಿಮಮ್ ಅಂತಂದ್ರೆ 2 ನಂಬರ್ಸ್ನಾಗ ಮಿನಿಮಮ್ ಯಾವುದು ಅದನ್ನು ಸೆಂಡ್ ಮಾಡ್ತದೆ. ಓಕೆ, ಡಿವೈಡ್ ಅಂತಂದ್ರೆ 2 ಇಂಟೀಜರ್ ನಂಬರ್ಸ್ನ ಡಿವೈಡ್ ಮಾಡ್ತದೆ. ಓಕೆ, IO ಡಾಟ್ ಹೆಚ್ ನಿಮಗೆ ಗೊತ್ತದ. ಓಕೆ, ಸೊ IO ಡಾಟ್ ಹೆಚ್ ಇದಕ್ಕೆ ಯೂಸ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಲೈಬ್ರರಿ ಫಂಕ್ಷನ್ಸ್ನ ಹಾಕೋಕೆ ನಾವು ಸ್ಟ್ಯಾಂಡರ್ಡ್ IO ಡಾಟ್ ಹೆಚ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಕನ್ಸೋಲ್ ಕಂಟ್ರೋಲಿಂಗ್ ಹೆಡರ್ ಫೈಲ್ ದಟ್ ವರ್ಕ್ಸ್ ವಿತ್ ದ ಹೆಲ್ಪ್ ಆಫ್ ಸ್ಟ್ಯಾಂಡರ್ಡ್ ಇನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಔಟ್. ಓಕೆ, ಇಲ್ಲಿ ನಾವು ಸ್ಟ್ಯಾಂಡರ್ಡ್ ಇನ್ಪುಟ್ ಮತ್ತು ಸ್ಟ್ಯಾಂಡರ್ಡ್ ಔಟ್ಪುಟ್ನ ವರ್ಕ್ ಮಾಡೋಕೆ ನಾವು ಒಂದು ಕನ್ಸೋಲ್ ಹಾಕೋತೀವಿ, ಹೆಡರ್ ಫೈಲ್ನ ಹಾಕೋತೀವಿ ಅಂತ ಹೇಳ್ತಾನೆ. ಓಕೆ, ದ ಸ್ಟ್ಯಾಂಡರ್ಡ್ IO ಡಾಟ್ ಹೆಚ್ ಫೈಲ್ಸ್ ಡಿಫೈನ್ಸ್ ಡಾಟಾ ಟೈಪ್ಸ್ ಆ್ಯಂಡ್ ಮ್ಯಾಕ್ರೋ ರಿಕ್ವೈರ್ಡ್ ಫಾರ್ ದ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಪ್ಯಾಕೇಜ್ ಡಿಫೈನ್ ಇನ್ ಕ್ಯಾರಲನ್ ಆ್ಯಂಡ್ ರಿಚೆ ಆ್ಯಂಡ್ ಎಕ್ಸ್ಟೆಂಡೆಡ್ ಅಂಡರ್ ಯುನಿಕ್ಸ್. ಓಕೆ, ಇಲ್ಲೇ ಹೇಳ್ತಾನೆ ನೋಡಿರಿ, ಆ್ಯಕ್ಚುಲಿ ಇದನ್ನು stdio ಡಾಟ್ ಹೆಚ್ ಫೈಲ್ಸ್ನ ಒಂದು ಡಾಟಾ ಟೈಪ್ಸ್ನ ಇನ್ಕ್ಲೂಡ್ ಮಾಡೋಕೆ, ಆಮೇಲೆ ಮ್ಯಾಕ್ರೋಸ್ನ ಇನ್ಕ್ಲೂಡ್ ಮಾಡೋಕೆ, ಸೊ ಇವಕ್ಕೆಲ್ಲ ಇನ್ಪುಟ್ ಔಟ್ಪುಟ್ಗೆ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಇದನ್ನು ಫಸ್ಟ್ ಡಿಫೈನ್ ಮಾಡಿದ್ದಲ್ಲೇ ಯಾರಂತಂದ್ರೆ ಕರ್ಲಿನ್ ಆ್ಯಂಡ್ ರಿಚೆ. ಓಕೆ, ಅಲ್ಲಿ ಅವ್ರು ಡಿಫೈನ್ ಮಾಡ್ಕೊಂಡಿದ್ರು, ಆಮೇಲೆ ಅದನ್ನು ಯುನಿಕ್ಸಿಗೂ ತಂದರು ಅಂತ ಹೇಳ್ತಾನೆ. ಓಕೆ, ಇಟ್ ಡಿಫೈನ್ಸ್ ದ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಪ್ರೀ ಪ್ರೊಸೆಸರ್ ಸ್ಟ್ರೀಮ್ಸ್ ದಟ್ ಈಸ್ ಸ್ಟ್ಯಾಂಡರ್ಡ್ ಇನ್, ಸ್ಟ್ಯಾಂಡರ್ಡ್ ಔಟ್, ಸ್ಟ್ಯಾಂಡರ್ಡ್ PRDN, ಸ್ಟ್ಯಾಂಡರ್ಡ್ ದೇರ್. ಓಕೆ, ಆ್ಯಂಡ್ ಡಿಕ್ಲೇರ್ ಸಮ್ ಸ್ಟ್ರೀಮ್ ಲೆವೆಲ್ IO ರೂಟೀನ್ಸ್. ಓಕೆ, ಸೊ ಇವೆಲ್ಲ ಡಿಫೈನ್ ಮಾಡ್ತಂತ ಯಾವ್ದು ಹೇಳ್ತಾನೆ, ದಟ್ ಈಸ್ ಸ್ಟ್ಯಾಂಡರ್ಡ್ ಇನ್ಪುಟ್, ಸ್ಟ್ಯಾಂಡರ್ಡ್ ಔಟ್ಪುಟ್, ಸ್ಟ್ಯಾಂಡರ್ಡ್ PRN, ಸ್ಟ್ಯಾಂಡರ್ಡ್ ಎರರ್. ಓಕೆ, ಸೊ ಇವಂದ್ರೆ ಏನು ನೋಡೋಣ, ಅದನ್ನು ಬಿಟ್ಟು ಮತ್ತೂ ಅದಾವೆ. ಓಕೆ, ಸೊ ಸ್ಟ್ಯಾಂಡರ್ಡ್ ಇನ್ಪುಟ್ ಅಂದರೆ ಇನ್ಪುಟ್ ತೊಗೋಕೆ, ಸ್ಟ್ಯಾಂಡರ್ಡ್ ಔಟ್ಪುಟ್ ಅಂದರೆ ಔಟ್ಪುಟ್ ಕೊಡೋಕೆ, ಸ್ಟ್ಯಾಂಡರ್ಡ್ ERR ಅಂತಂದರೆ ಎರರ್. ಓಕೆ, ಅದು ನೆಕ್ಸ್ಟ್ ಗೆಟ್ಸ್, ಕ್ಯಾರ್, ಗೆಟ್ ಪುಟ್, ಗೆಟ್ಸ್, ಪುಟ್ಸ್, ಇವೆಲ್ಲ ಮತ್ತು ಇನ್ಪುಟ್ ಔಟ್ಪುಟ್ ಎಲ್ಲನೂ. ಓಕೆ, ಸೊ ಇನ್ಪುಟ್ ಔಟ್ಪುಟ್ ಸಲಕ್ಕೆ ನಾವು ಅದನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ preprocessor. Already I have explained this. This is the second time I am explaining you. Okay, so go through some ಟೇಬಲ್ಸ್. ಇವು ಟೇಬಲ್ಸ್ ಏನಿದಾವಲ್ಲ ಅದನ್ನು ನೋಡ್ಕೊರಿ ನೀವು. ಆ್ಯಕ್ಚುಲಿ ಅದ್ರದ್ದು ಏನು ವರ್ಕ್ ಅದ ಅದನ್ನೆಲ್ಲ ಸ್ವಲ್ಪ ಡೀಟೇಲಾಗಿ ನೋಡ್ಕೊರಿ. ನಾ ಅಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ, ಯಾಕಂದ್ರೆ ಅದ್ರಾಗ ಅದಾವಂತ ಹೇಳಿ. ಸೊ ಟೇಬಲ್ಸ್ನ ಇನ್ನೊಮ್ಮೆ ನೋಡ್ಕೊರಿ, ನೋಡ್ಕೊಂಡು ಓದ್ರಿ. ಓಕೆ, ಬಾಯ್.